ಹಾಯ್ ಹಾಲ್, ಇದು ಫೆಸ್ಟಿವಲ್ ಥರ್ಡ್ ಡೇ ಬ್ಲಾಗ್. ಆ್ಯಕ್ಚುಲಿ ಬೆಳಗ್ಗೆ ಮಾರ್ನಿಂಗೇ ನೋಡಿ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಕಾರಿಡಾರಲ್ಲಿ ಮಲ್ಗ್ತಾ ಇದ್ದೀವಿ ಅಂತ. ಸೊ ಒಳಗಡೆ ಮಲ್ಕೊಳ್ಳೋಕ್ಕಾಗಲ್ಲ, ಹಂಗಾಗಿ ಎಲ್ಲರೂ ನಾವು ಮಾತ್ರ 4 ಜನ ಹೊರಗಡೆ ಮಲ್ಕೊಂಡಿದ್ವಿ. ಇದೊಂದು 6 o'clock ಅನ್ನಂಗೆ ನಾನು ಎಚ್ಚರ ಆಯಿತು ಎದ್ದು ಸ್ವಲ್ಪ ಅವ್ರ ಗೇಟ್ಗೆ ಪೇಂಟಿಂಗ್ ಮಾಡಬೇಕಿತ್ತು. ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ರು ಬೆಳಗ್ಗೆನೇ. ಅಲ್ಲೆಲ್ಲ ತಮಿಳ್ನಾಡಲ್ಲಿ ಹೆಂಗೆ ಅಂದರೆ ಬೆಳಗ್ಗೆನೇ ಬಂದುಬಿಡ್ತಾರೆ. 6 o'clock ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಡ್ಯೂಟಿ. ಹಂಗಾಗಿ ಅವರು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಅದಾದಮೇಲೆ ನಾವು ಸ್ವಲ್ಪ ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ನಮ್ಮ ಅತ್ತೆ ಬಂದ್ಬಿಟ್ಟು ಅವರು ಇವತ್ತು ಬೆಳಗ್ಗೆನೇ ನಾಟಿ ಕೋಳಿ ಇದೆಯಲ್ಲ, ನಾಟಿ ಕೋಳಿ ತೊಗೊಬಂದ್ಬಿಟ್ಟು ಸುಕ್ಕ ಥರ ಮಾಡಿ ಚಿಕನ್ ಸುಕ್ಕ ಮಾಡಿಬಿಟ್ಟು ಸಾಂಬಾರು ಮಾಡಿದರು ಮತ್ತು ಪೂರಿ ಮಾಡಿದರು. ಅವ್ರು ಆಮೇಲೆ ಸ್ವಲ್ಪ ಬಟ್ಟೆಗೆಲ್ಲ ಇತ್ತಲ್ಲ, ಮನೆ ಕೆಲಸ ಮಾಡ್ಕೊತಾ ಇದ್ರು. ನಾನು ಅಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಒಂದೇ ಸಲ ಸರಿ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ನೋಡಿ ಅವ್ರ ಅಪ್ಪನಿಗೆ ಆಲ್ರೆಡಿ ಹೆಂಗೆ ಡ್ರಾಮಾ ಮಾಡ್ತಾಯಿದ್ದಾಳೆ ಅಂತಂತಂದರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು, ಹಂಗಾಗಿ ಮಾಡ್ತಾಯಿರ್ತಾಳೆ. ಸೊ ಟಿಫನ್ ಬಂದ್ಬಿಟ್ಟು ನೋಡಿ ಇದೇ ಸ್ಪೆಷಲ್. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಲ್ಲಿರುವಾಗ ನಾನು ಪೂರಿ ಎಲ್ಲ ಮಾಡಲ್ಲ ಕಾಮನ್ನಾಗಿ. ಯಾಕೆಂತಂದರೆ ನನಗೆ ಪೂರಿ ಇಷ್ಟಪಡ್ತೀನಿ, ಬಟ್ ರೆಗ್ಯುಲರಾಗಿ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ. ಆಯಿಲಿ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಅಂದರೆ ಊರಿಗೆ ಹೋದಾಗ ಅಷ್ಟೇ ಅಪರೂಪಕ್ಕೆ ಅವ್ರು ಮಾಡಿಕೊಡ್ತಾರಲ್ಲ. ನಮ್ಮ ಮನೆಯವ್ರಿಗೆ ಪೂರಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಅವ್ರಿಗೋಸ್ಕರನಾದರೂ ನಾನು ಮಾಡ್ತೀನಿ ಅಷ್ಟೇ ಪೂರಿನ. ನನಗಷ್ಟು ಇಷ್ಟಪಡಲ್ಲ, ಹಂಗಾಗಿ ಅವ್ರ ಅಮ್ಮನ ಕೈಲಿ ಅವ್ರು ಮಾಡಿಸ್ಕೊಂಡು ತಿಂತಾರೆ. ಇಷ್ಟೇ ನಾವೇನೇ ಮಾಡಿದ್ರು ಅವ್ರ ತಾಯಿ ಮಾಡೋದು ಅವ್ರಿಗೆ ಇಂತಿರುತ್ತಲ್ಲ. ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಟಿಫನ್ ತಿಂದು ಹಂಗೆ ಫಿಶ್ ತರಿಸಿದ್ದೆ. ಸ್ವಲ್ಪ ಫಿಶನ್ನು ಕೂಡ ಅದನ್ನು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾನು ಮ್ಯಾರಿನೇಟ್ ಮಾಡೋಣ ಅಂತಂದ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಇಟ್ಟಿದ್ದೆ. ನೆಕ್ಸ್ಟ್ ನನಗೂ ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸಗಳಿತ್ತು. ಸೊ ನಾಳೆ ಊರಿಗೆ ಹೊರಡಬೇಕಲ್ಲ, ಸೊ ಎಲ್ಲ ರೆಡಿ ಮಾಡ್ತಾಯಿದ್ದೆ ಬ್ಯಾಗೆಲ್ಲ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಆ್ಯಕ್ಚುಲಿ ನನಗೂ ಸ್ವಲ್ಪ ಕೆಲಸ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.